ಮುಖ್ಯ ಚುನಾವಣಾ ಆಯುಕ್ತರು ಯಾರನ್ನು ಲೆಕ್ಕಿಸ್ತಾ ಇಲ್ವಲ್ಲ, ವಿರೋಧ ಪಕ್ಷಗಳನ್ನು ಕ್ಯಾರೆ ಮಾಡ್ತಾ ಇಲ್ವಲ್ಲ, ತಾನು ನಡೆದಿದ್ದ ದಾರಿ ಹೇಳಿದ್ದೆ ನ್ಯಾಯ ಎಂಬಂತೆ ವರ್ತಿಸ್ತಾ ಇದ್ದಾರಲ್ಲ, ಈ ಧೈರ್ಯ ಅವರಿಗೆ ಎಲ್ಲಿಂದ ಬಂತು? ಈ ಪ್ರಶ್ನೆ ನಿಮ್ಮಲ್ಲಿರಬಹುದು. ಈ ಪ್ರಶ್ನೆ ತಪ್ಪಲ್ಲ, ಇದಕ್ಕೊಂದು ಉತ್ತರ ಇದೆ. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ತಾಳ್ಮೆಯಿಂದ ಕೇಳಿ, ಒಂದು ಮಹಾನ್ ಸಂಚಿನ ಕಥೆಯನ್ನ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. 2023 ಮಾರ್ಚ್ 2ರಂದು ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪು ನೀಡಿತು. ಚುನಾವಣಾ ಆಯುಕ್ತರು ಪ್ರಭುತ್ವದ ಕೈಯಾಳು ಆಗಬಾರದು, ಆದ್ದರಿಂದ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುವ ಪ್ರಕ್ರಿಯೆ ಪಾರದರ್ಶಕವಾಗಬೇಕು ಎಂಬ ಸಂದೇಶವನ್ನು ಈ ತೀರ್ಪಿನ ಮೂಲಕ ಸುಪ್ರೀಂ ಕೋರ್ಟ್ ನೀಡಿತು. ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇಬ್ಬರು ಆಯುಕ್ತರನ್ನು ನೇಮಿಸುವ ಸಮಿತಿಯಲ್ಲಿ ಪ್ರಧಾನಿ ಇರಬೇಕು, ವಿರೋಧ ಪಕ್ಷದ ನಾಯಕ ಇರಬೇಕು ಮತ್ತು ಇನ್ನೊಬ್ಬರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇರಬೇಕು ಎಂದು ಈ ತೀರ್ಪಿನಲ್ಲಿ ಹೇಳಲಾಯಿತು. ನ್ಯಾಯಮೂರ್ತಿ KM ಜೋಸೆಫ್ ಅವರ ಅಧ್ಯಕ್ಷತೆಯಲ್ಲಿದ್ದ 5 ಮಂದಿಯ ನ್ಯಾಯಾಧೀಶರ ತಂಡ ಈ ಐತಿಹಾಸಿಕ ತೀರ್ಪು ನೀಡಿತು. ನ್ಯಾಯಮೂರ್ತಿ ಜೋಸೆಫ್ ಅವರನ್ನು ಬಿಟ್ಟರೆ ಉಳಿದಂತೆ ಅಜಯ್ ರಸ್ತೋಗಿ, ಅನಿರುದ್ಧ್ ಬೋಸ್, ಋಷಿಕೇಶ್ ರಾಯ್ ಮತ್ತು CT ರವಿಕುಮಾರ್ ಪೀಠದಲ್ಲಿ ಇದ್ರು. ಈ ತೀರ್ಪು ಸರ್ವಾನುಮತದಿಂದ ಕೂಡಿತ್ತು. ಈ 5 ಮಂದಿ ನ್ಯಾಯಾಧೀಶರಲ್ಲಿ ಯಾರೂ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿಯೇ ಇರಲಿಲ್ಲ. ಆದರೆ ಕೇಂದ್ರ ಸರ್ಕಾರಕ್ಕೆ ಈ ತೀರ್ಪು ಇಷ್ಟ ಆಗಲಿಲ್ಲ. 2023 ಡಿಸೆಂಬರ್ 12ರಂದು ಕೇಂದ್ರ ಸರ್ಕಾರ ರಾಜ್ಯಸಭೆಯಲ್ಲಿ ಮಸೂದೆಯೊಂದನ್ನು ಮಂಡಿಸಿತು. ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡುವ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪನ್ನು ತಿರಸ್ಕರಿಸುವುದೇ ಈ ಮಸೂದೆಯ ಉದ್ದೇಶವಾಗಿತ್ತು. ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡುವ ಸಮಿತಿಯಿಂದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನೇ ಈ ಮಸೂದೆಯಲ್ಲಿ ಕಿತ್ತು ಹಾಕಲಾಯಿತು. ಅದರ ಬದಲು ಕೇಂದ್ರದ ಸಚಿವರೊಬ್ಬರನ್ನು ಆ ಜಾಗಕ್ಕೆ ತರಲಾಯಿತು. ಅಂದ್ರೆ ಚುನಾವಣಾ ಆಯುಕ್ತರನ್ನು ನೇಮಿಸುವ ಸಮಿತಿಯಲ್ಲಿ ಪ್ರಧಾನಿ ಇರಬೇಕು, ಕೇಂದ್ರದ ಓರ್ವ ಸಚಿವರು ಇರಬೇಕು ಮತ್ತು ವಿರೋಧ ಪಕ್ಷದ ನಾಯಕ, ಈ ಮೂವರೇ ಇರಬೇಕು ಎಂದು ಈ ಮಸೂದೆ ಹೇಳಿತು. ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಈ ಸಮಿತಿ ಹೇಗಿರುತ್ತೆ ಅಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಇರ್ತಾರೆ, ಗೃಹ ಸಚಿವ ಅಮಿತ್ ಶಾ ಇರ್ತಾರೆ ಮತ್ತು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಇರ್ತಾರೆ. ಇಲ್ಲಿ ರಾಹುಲ್ ಗಾಂಧಿಯ ಮಾತಿಗೆ ಯಾವ ಬೆಲೆಯೂ ಸಿಗೋದಿಲ್ಲ, ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಬಹುಮತ ಇರುತ್ತೆ. ರಾಹುಲ್ ಗಾಂಧಿಯ 1 ವೋಟಿಗೆ ಪ್ರತಿಯಾಗಿ ಮೋದಿ ಮತ್ತು ಅಮಿತ್ ಶಾ ಅವರ 2 ವೋಟು ಇರೋದ್ರಿಂದ ಅವರು ಏನು ತೀರ್ಮಾನಿಸ್ತಾರೋ ಅದುವೇ ತೀರ್ಮಾನ ಆಗತ್ತೆ. ಅವರು ಯಾರನ್ನು ಚುನಾವಣಾ ಆಯುಕ್ತರು ಆಗಬಹುದು ಅಂತ ತೀರ್ಮಾನಿಸ್ತಾರೋ ಅವರೇ ಆಗ್ತಾರೆ. ಈ ಮಸೂದೆಯಲ್ಲಿ ಇನ್ನೂ ಒಂದು ಅಂಶ ಇತ್ತು, ಅದಂತೂ ಇದಕ್ಕಿಂತಲೂ ಆಘಾತಕಾರಿಯಾಗಿತ್ತು. ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಇಬ್ಬರು ಆಯುಕ್ತರು ತಮ್ಮ ಅಧಿಕಾರದ ಅವಧಿಯಲ್ಲಿ ತೆಗೆದುಕೊಂಡಿರುವ ಯಾವುದೇ ನಿರ್ಧಾರ, ಹೇಳಿಕೆ ಮತ್ತು ಕೆಲಸಗಳನ್ನು ನ್ಯಾಯಾಲಯಗಳಲ್ಲಿ ಪ್ರಶ್ನಿಸುವಂತಿಲ್ಲ. ಅವರ ವಿರುದ್ಧ ಯಾವುದೇ ಸಿವಿಲ್ ಅಥವಾ ಕ್ರಿಮಿನಲ್ ಪ್ರಕರಣವನ್ನು ಹೂಡುವಂತಿಲ್ಲ. ಈ ರಿಯಾಯಿತಿ ಇವರಿಗೆ ಎಲ್ಲಿಯವರೆಗೆ ಅಂದರೆ ಇವರ ಜೀವಿತಾವಧಿಯವರೆಗೂ ಇರುತ್ತೆ. ಈ ಮೂಲಕ ಯಾವುದೇ ನ್ಯಾಯಾಲಯ ಮತ್ತು ಯಾವುದೇ ಕಾನೂನು ಅವರನ್ನು ಮುಟ್ಟುವ ಹಾಗಿಲ್ಲ ಎಂದು ಈ ಮಸೂದೆಯಲ್ಲಿ ಹೇಳಲಾಗಿತ್ತು. ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷಗಳು ಇದನ್ನು ವಿರೋಧಿಸಿದವು, ಸಭಾತ್ಯಾಗ ಮಾಡಿದವು. ಆ ಬಳಿಕ ಕೇಂದ್ರ ಸರ್ಕಾರ ಧ್ವನಿಮತದೊಂದಿಗೆ ಈ ಮಸೂದೆಗೆ ಅಂಗೀಕಾರವನ್ನು ನೀಡಿತು. ಡಿಸೆಂಬರ್ 21ರಂದು ಈ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಲಾಯಿತು. ಅದಾಗಲೇ ವಿರೋಧ ಪಕ್ಷದ 95 ಮಂದಿ ಸದಸ್ಯರನ್ನು ಶಿಸ್ತಿನ ನೆಪದಲ್ಲಿ ಸಸ್ಪೆಂಡ್ ಮಾಡಲಾಗಿತ್ತು. ಆದ್ದರಿಂದ ವಿರೋಧ ಪಕ್ಷಗಳ ವಿರೋಧಕ್ಕೆ ಯಾವ ಬೆಲೆಯೂ ಸಿಗಲಿಲ್ಲ. ಅಲ್ಲೂ ಈ ಮಸೂದೆಯನ್ನು ಅಂಗೀಕರಿಸಲಾಯಿತು. ಇಷ್ಟೇ ಅಲ್ಲ, ರಾಷ್ಟ್ರಪತಿಯವರು ತಕ್ಷಣ ಈ ಮಸೂದೆಗೆ ಸ್ಪಂದಿಸಿದರು. ಡಿಸೆಂಬರ್ 28ರಂದು ಅಂದರೆ ಲೋಕಸಭೆಯಲ್ಲಿ ಅಂಗೀಕಾರಗೊಂಡ ಕೇವಲ 7 ದಿನದ ಒಳಗೆ ರಾಷ್ಟ್ರಪತಿಯವರು ಇದಕ್ಕೆ ಸಹಿ ಹಾಕಿ ಕಾನೂನಾಗಿ ಪರಿವರ್ತಿಸಿದರು. ಈ ಕಾನೂನಿನ ವಿರುದ್ಧ 2024 ಜನವರಿ 2ರಂದು ಮಧ್ಯಪ್ರದೇಶದ ಕಾಂಗ್ರೆಸ್ ನಾಯಕಿ ಡಾಕ್ಟರ್ ಜಯಾ ಠಾಕೂರ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಕೇಸು ದಾಖಲಿಸಿದರು. ಹಾಗೆಯೇ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ ಸಂಸ್ಥೆ ದೂರು ದಾಖಲಿಸಿತು. ಅಂದಿನಿಂದ ವಿಚಾರಣೆಯ ದಿನಾಂಕಗಳು ಮುಂದೂಡ್ತಾನೆ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಈವರೆಗೂ ಸರಿಯಾಗಿ ವಿಚಾರಣೆಯೇ ನಡೆದಿಲ್ಲ. ಇದೀಗ ಇದರ ವಿಚಾರಣೆ ಆರಂಭವಾಗಿದೆ. ನಿಮಗೆ ಗೊತ್ತಿರಲಿ, ಈ ದೇಶದ ರಾಷ್ಟ್ರಪತಿಗೆ ಕಾನೂನು ಪ್ರಕ್ರಿಯೆಯಿಂದ ಇಂಥದ್ದೊಂದು ರಿಯಾಯಿತಿ ಇಲ್ಲ. ಪ್ರಧಾನಿಗೂ ಇಲ್ಲ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೂ ಇಲ್ಲ, ರಾಜ್ಯಪಾಲರಿಗೂ ಇಲ್ಲ. ಆದರೆ ಚುನಾವಣಾ ಆಯುಕ್ತರಿಗೆ ಮಾತ್ರ ಈ ಎಲ್ಲ ಕಾನೂನು ಪ್ರಕ್ರಿಯೆಯಿಂದ ರಿಯಾಯಿತಿಯನ್ನು ಕೊಡಲಾಗಿದೆ. ಆದ್ದರಿಂದಲೇ ಕೆಲವು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತೆ. ಕೇಂದ್ರ ಸರ್ಕಾರ ಚುನಾವಣಾ ಆಯುಕ್ತರನ್ನು ಎಲ್ಲ ಕಾನೂನು ಪ್ರಕ್ರಿಯೆಯಿಂದ ಅವರ ಜೀವಿತಾವಧಿಯವರೆಗೆ ರಿಯಾಯಿತಿ ಕೊಡಲು ಕಾರಣ ಏನು? ಇದೊಂದು ಸಂಚೆ, ಚುನಾವಣಾ ಆಯುಕ್ತರ ಜೊತೆಗೂಡಿ ಚುನಾವಣೆಯನ್ನೇ ಹೈಜಾಕ್ ಮಾಡುವ ತಂತ್ರವೇ? ಅಂಥದ್ದೊಂದು ತಂತ್ರವನ್ನು ಹೆಣೆಯಲಾಗಿದೆ.
SIR ಈ ಸಂಚಿನ ಭಾಗವಾಗಿದೆಯೇ? SIR ನಡೆಸುವುದಕ್ಕಾಗಿಯೇ ಇಂಥದ್ದೊಂದು ಮಸೂದೆಯನ್ನು ಮಂಡಿಸಿ ಕಾನೂನಾಗಿ ಪರಿವರ್ತಿಸಲಾಯಿತೆ. EMIಯಲ್ಲಿ ಮೋಸ ಮಾಡುವ ಉದ್ದೇಶವು ಈ ಮಸೂದೆಯ ಹಿಂದೆ ಇದ್ದಿರಬಹುದೇ? ಯಾವುದೇ ಅಕ್ರಮ ಎಸಗಿದರೂ ಚುನಾವಣಾ ಆಯುಕ್ತರನ್ನು ಕಾನೂನಿನ ಕುಣಿಕೆಗೆ ಸಿಲುಕಿಸಬಾರದು ಎಂಬ ಉದ್ದೇಶವನ್ನು ಇಟ್ಕೊಂಡೇ ಈ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸಲಾಯಿತೆ. ಆ ಬಳಿಕ ಕಾನೂನಾಗಿ ಪರಿವರ್ತಿಸಲಾಯಿತೆ. ನಿಮಗೆ ಗೊತ್ತಿರಲಿ, ಈ ಕಾಯ್ದೆ ಜಾರಿಯಾದ ಬಳಿಕವೇ SIR ಅನ್ನು ಪ್ರಾರಂಭಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ 90 ಲಕ್ಷ ಮಂದಿಯನ್ನು ಮತದಾನದ ಪ್ರಕ್ರಿಯೆಯಿಂದಲೇ ಹೊರಗಿಡಲಾಗಿದೆ. ಪಶ್ಚಿಮ ಬಂಗಾಳದ 147 ವಿಧಾನಸಭಾ ಕ್ಷೇತ್ರಗಳಲ್ಲಿ 25,000ಕ್ಕಿಂತಲೂ ಅಧಿಕ ಮತದಾರರನ್ನು SIR ಮೂಲಕ ಹೊರಗಿಡಲಾಗಿದೆ. ಇಲ್ಲಿ ನಡೆದ ಚುನಾವಣೆಯಲ್ಲಿ BJP 95 ಸ್ಥಾನಗಳನ್ನು ಪಡೆದಿದೆ. TMCಗೆ 50 ಸ್ಥಾನಗಳು ಸಿಕ್ಕಿವೆ. 2021ರಲ್ಲಿ ಇದೇ ಕ್ಷೇತ್ರದಲ್ಲಿ TMC 123 ಸ್ಥಾನಗಳನ್ನು ಪಡೆದಿತ್ತು. BJPಗೆ ಕೇವಲ 18 ಸ್ಥಾನಗಳು ಮಾತ್ರವೇ ಸಿಕ್ಕಿತ್ತು. ಅಂದರೆ 25,000ಕ್ಕಿಂತ ಅಧಿಕ ಮತದಾರರನ್ನು ಪ್ರತಿ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿಯಿಂದ ಹೊರಹಾಕಿದ್ದರಿಂದ ಅತ್ಯಧಿಕ ಲಾಭವಾದದ್ದು BJPಗೆ. ಒಟ್ಟು 67 ವಿಧಾನಸಭಾ ಕ್ಷೇತ್ರಗಳಲ್ಲಿ 15,000ದಿಂದ 25,000ದವರೆಗೆ ಮತದಾರರನ್ನು ಮತದಾರರ ಪಟ್ಟಿಯಿಂದ ಹೊರಹಾಕಲಾಗಿದೆ. ಇದರಲ್ಲಿ 47 ಸ್ಥಾನಗಳನ್ನು BJP ಗೆದ್ದುಕೊಂಡಿದೆ. ತೃಣಮೂಲ ಗೆದ್ದದ್ದು ಕೇವಲ 19 ಸ್ಥಾನಗಳು. ಅಂದರೆ 15ರಿಂದ 25,000 ಮತದಾರರನ್ನು ಪಟ್ಟಿಯಿಂದ ಹೊರಹಾಕಿದ್ದರಿಂದ ಅತ್ಯಧಿಕ ಲಾಭವಾದದ್ದು BJPಗೆ. 62 ಕ್ಷೇತ್ರಗಳಲ್ಲಿ SIRನ ಕಾರಣದಿಂದ 5ರಿಂದ 15,000 ಮತದಾರರನ್ನು ಪಟ್ಟಿಯಿಂದ ಹೊರಹಾಕಲಾಗಿದೆ. ಇವುಗಳ ಪೈಕಿ 50 ಸ್ಥಾನಗಳನ್ನು BJP ಗೆದ್ದಿದೆ. TMCಗೆ ಸಿಕ್ಕಿದ್ದು ಕೇವಲ 12 ಸ್ಥಾನಗಳು. ಅಂದರೆ ಅಗೈನ್ ಈ SIRನಿಂದ BJPಗೆ ಮಾತ್ರ ಲಾಭವಾಗಿದೆ. ಇನ್ನು 5,000ಕ್ಕಿಂತ ಕಡಿಮೆ ಮಂದಿಯನ್ನು ಮತದಾರರ ಪಟ್ಟಿಯಿಂದ ಹೊರಹಾಕಲಾದ ಕ್ಷೇತ್ರಗಳು 13 ಇವೆ. ಈ 13ಕ್ಕೆ 13 ಕ್ಷೇತ್ರಗಳನ್ನು BJPಯೇ ಗೆದ್ದುಕೊಂಡಿದೆ. ಎಗೈನ್ ಇಲ್ಲಿ SIRನಿಂದ BJPಗೆ ಲಾಭವಾಗಿದೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ SIRನಿಂದ ಮತದಾರರ ಹೆಸರನ್ನು ಪಟ್ಟಿಯಿಂದ ಹೊರಹಾಕಲಾದ ಕ್ಷೇತ್ರಗಳಲ್ಲಿ BJPಗೆ ಭಾರಿ ಲಾಭವಾಗಿದೆ. ಇಂಥ ಕ್ಷೇತ್ರಗಳಲ್ಲಿ ಅದು ಒಟ್ಟು 192 ಸ್ಥಾನಗಳನ್ನು ಗೆದ್ದಿದೆ. ಈಗ ನೀವೇ ಲೆಕ್ಕ ಹಾಕಿ, ಚುನಾವಣಾ ಆಯುಕ್ತರಿಗೆ ಕೇಂದ್ರ ಸರ್ಕಾರ ಪರಮಾಧಿಕಾರವನ್ನು ಕೊಟ್ಟದ್ದು ಏಕೆ? ಅವರ ಜೀವಿತಾವಧಿಯವರೆಗೆ ಯಾವ ಕೇಸು ಅವರ ವಿರುದ್ಧ ಫೈಲ್ ಆಗದಂತಹ ಕಾಯ್ದೆಯನ್ನು ರೂಪಿಸಿದ್ದು ಏಕೆ? ಈ ದೇಶದ ಯಾವ ಪ್ರಜೆಗೂ ಇಲ್ಲದ ಅಭೂತಪೂರ್ವ ರಿಯಾಯಿತಿಯೊಂದು ಚುನಾವಣಾ ಆಯುಕ್ತರಿಗೆ ಕೇಂದ್ರ ಸರ್ಕಾರ ನೀಡಿದ್ದು ಏಕೆ? ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.